ನಾನಿವತ್ತು ಕೆಲಸ ಮಾಡದೇ ಇರೋದಕ್ಕೆ ರೀಸನ್ ಏನ್ ಗೊತ್ತಾ? ನಾನಿವತ್ ಬೆಳಗ್ಗೆ ಕುತ್ಕೊಂಡ್ ನಿದ್ದೆ ಹೊಡಿತಾ ಇದ್ದೆ. ಹುಚ್ಚಲ್ಲ ಕಣ್ರಪ್ಪ, ಬೆಳಗ್ಗೆ 8 ಗಂಟೆ ಆದ್ರೂ ನಿದ್ದೆ ಬರ್ತಿತ್ತು. ಸ್ನಾನ ಮುಗಿಸಿ ರೆಡಿಯಾಗಿ ಒಂದ್ ಅರ್ಧ ಲೀಟರ್ ನೀರ್ನ ಕುಡ್ದು ಅರ್ಧ ಕೆಜಿ ಬೆಳಗ್ಗೆ ಅರ್ಧ ಕೆಜಿ ಮಧ್ಯಾಹ್ನಕ್ಕೆ ಮೇವನ ಬಾಕ್ಸ್ ಹಾಕೊಂಡು ನಾನ್ ಸೀದಾ ಬಾಕ್ಸ್ ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಆಫೀಸ್ ಕಡೆ ಬಂದೆ. ಆಫೀಸಿಗೆ ಬಂದು ಗಾಡಿನ ಪಾರ್ಕ್ ಮಾಡಿ ಮತ್ತೆ ಕೆಲಸ ಮಾಡೋಣ ಅಂತ ಕುತ್ಕೊಂಡೆ. ಅಷ್ಟಲ್ಲೇ ನೆನಪಾಯ್ತು, ಅರ್ಧ ಕೆಜಿ ಮೇವನ ಬ್ಯಾಗ್ ಹಾಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ ಬಂದು ಡೋರ್ ಓಪನ್ ಮಾಡ್ತಿದ್ದಂಗೆನೆ ವಾಟರ್ ಲೀಕೇಜ್ ಆಗ್ತಾ ಇತ್ತು. ಯಪ್ಪ, ಇದು ಎಷ್ಟೊತ್ತಿಗೆ ರೆಡಿ ಆಗುತ್ತೆ? ಒಂದ್ ವಾರದಿಂದ ಇದೇ ಪ್ರಾಬ್ಲಮ್ ಇದೆ ಅನ್ಕೊಳ್ಳೋಷ್ಟರಲ್ಲಿ ವೆಂಡರ್ ಕೂಡ ಬಂದ್ರು. ವೆಂಡರ್ ಬಂದು ರೆಡಿ ಮಾಡೋಷ್ಟರಲ್ಲಿ ಸಂಜೆನೆ ಆಗೋ ಹೋಗ್ಬಿಟ್ಟಿತ್ತು. ಇವತ್ ನಾನು ಏನು ಕೆಲಸ ಮಾಡ್ಲಿಲ್ಲ. ಇರೋ ಸಣ್ಣ ಪುಟ್ಟ ಕೆಲಸನ ಮುಗಿಸಿ ಮನೆಗ್ ಬಂದು ತಿಂಡಿ ಏನಿದೆ ಅಂತ ನೋಡ್ದೆ. ಸೋಮವಾರ ಶನಿವಾರ ಮಂಗಳವಾರ ಬಂದ್ರೆ ನಾನು ನಾನ್ ವೆಜ್ ತಿನ್ನಲ್ಲ, ಬಿಟ್ಟಿದ್ದೀನಿ. ನಿನ್ನೆ ಮಾಡಿರೋ ಚಿಕನ್ ಇತ್ತು. ಇವತ್ ಸೋಮವಾರ ನಾನ್ ತಿಂತಾ ಇರ್ಲಿಲ್ಲ, ಅದಕ್ಕೆ ನನ್ನ ನೋಡಿ ಚಿಕನ್ ಮನೆ ನೀರ್ ಖಾಲಿ ಆಗಿತ್ತು ಅಂತೇಳಿ ಕ್ಯಾನ್ ಎತ್ತಾಕೊಂಡು ನಾನ್ ಸೀದಾ ಹೋಗಿದ್ದೆ ನೀರ್ ತುಂಬಿಸ್ಕೊಂಡ್ ಬರೋದಕ್ಕೆ. ನೀರ್ ತುಂಬಿಸ್ಕೊಂಡು ಸೀದಾ ಮನೆಗ್ ಬಂದು ಅಡ್ಗೆ ಮನೇಲಿ ಇಟ್ಟು ಒಲೆ ಮೇಲೆ ಬಿಸಿನೀರ್ನ ಕಾಯೋದಕ್ಕಿಟ್ಟು ಲೋಟಕ್ಕೆ ನಾನು ನಿಂಬೆ ರಸನ ಹಿಂಡಿ ನೀರ್ನ ಪಟ ಅಂತ ಹಾಕಿ ಉಪ್ಪು ಮಿಕ್ಸ್ ಮಾಡಿ ಒಂದ್ ಸಿಪ್ಪೆ ಎಳಿತಾ ಇದ್ದೆ. ಆಹಾ, ಸಿಪ್ಪೆ ಎಳಿತಾ ಇದ್ದಂಗೆ ನನ್ ಮನ್ಸಲ್ಲಿ ಅದಾದ್ಮೇಲೆ ಸ್ವಲ್ಪ ಪುಳಿಯೋಗರೆ ಮಿಕ್ಕಿತ್ತು ಅಂತೇಳಿ ಅದನ್ನ ಬಿಸಿ ಮಾಡ್ಕೊಂಡು ತಿಂದ್ ಮುಗಿಸ್ದೆ. ಇವತ್ ನಾನ್ ಮಾಡಿದ್ದಲ್ಲ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಫಾಲೋ ಮಾಡ್ಕೊಳ್ಳಿ. ನಾಳೆ ವಿಡಿಯೋದಲ್ಲಿ ಸಿಗೋದನ್ನ. ಟೇಕ್ ಕೇರ್, ಬಾಯ್.